ಒಂದು ಮೂವಿ ಫುಲ್ ಚೆನ್ನಾಗಿದೆ. ಬಟ್ ಅವ್ರದ್ದು ಹಾರ್ಡ್ ವರ್ಕ್ ನೋಡಿ ನನಗೆ ಫುಲ್ ಖುಷಿ ಆಯಿತು. ಅವ್ರದ್ದು ಆ್ಯಕ್ಟಿಂಗ್ ನೋಡಿ ಅವ್ರು ಫಸ್ಟ್ ಮೂವಿ ಮಾಡ್ತಾ ಇದ್ದಾರೆ ಅಂತಲೇ ಅನಿಸಿಲ್ಲ. ಅವ್ರದ್ದು ಡೆಡಿಕೇಶನ್ ನೋಡಿ ಅಷ್ಟು ಕಷ್ಟಪಟ್ಟು ಮೂವಿ ಮಾಡೋರೆ. ಫಸ್ಟ್ ಮೂವಿ ಅಂದರೆ ಈ ಮೂವಿ ಗೆಲ್ಲೇಬೇಕು. ಹೇಮಂತ್ ಗೆಲ್ತಾನೆ. ಮೂವಿ ಮಾತ್ರ ಸಖತ್ತಾಗಿದೆ, ಎಲ್ಲರೂ ನೋಡಬೇಕು. ಬರೀ ಆ್ಯಕ್ಷನ್ ಅಲ್ಲ, ಆ್ಯಕ್ಷನ್ ಪ್ಯಾಕ್ಟ್ ಮೂವಿ. ಬಟ್ ಅವ್ರದ್ದು ಫಾದರ್ ಆ್ಯಂಡ್ ಸನ್ ರಿಲೇಷನ್ದು ಬಗ್ಗೆ ಮೆಸೇಜು ಇದೆ, ಅದನ್ನು ನೀವು ನೋಡಬೇಕು ಮೂವಿ. ಬಟ್ ಅವ್ರದ್ದು ಫಾದರ್ ಆ್ಯಂಡ್ ಸನ್ ರಿಲೇಷನ್ದು ಬಗ್ಗೆ ಮೆಸೇಜು ಇದೆ, ಅದನ್ನು ನೀವು ನೋಡಬೇಕು. ಮೂವಿ ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಮಿಸ್ ಮಾಡಿರೋ ಆಡಿಯನ್ಸ್, ಇಫ್ ದೇ ಆರ್ ಥಿಂಕಿಂಗ್ ಆ್ಯಕ್ಷನ್ ಮೂವಿ ಅಂತ ಅಂದ್ಕೊಂಡಿದ್ರೆ, ಆ್ಯಕ್ಷನೂ ಇದೆ, ಲವ್ವೂ ಇದೆ, ಬಟ್ ಫಾದರ್ ಆ್ಯಂಡ್ ಸನ್ ಮೆಸೇಜ್ ಇದೆ. ಅಷ್ಟು ಟ್ರೂ ಆಗಿ ಅವರು ಲಾಸ್ಟಲ್ಲಿ ಮೆಸೇಜ್ ಕೊಡೋದು, ಅದು ಹೇಳೋಕ್ಕಾಗಲ್ಲ. ನೀವೇ ಮೂವಿ ನೋಡಬೇಕು, ಆಮೇಲೆ ನಿಮಗೆ ಟ್ವಿಸ್ಟ್ ಗೊತ್ತಾಗುತ್ತೆ. ಆ ಫಾದರ್ ಆ್ಯಂಡ್ ಸನ್ದು ಟ್ವಿಸ್ಟು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ನೀವೇ ಮೂವಿ ನೋಡಬೇಕು, ಆಮೇಲೆ ನಿಮಗೆ ಟ್ವಿಸ್ಟ್ ಗೊತ್ತಾಗುತ್ತೆ. ಆ ಫಾದರ್ ಆ್ಯಂಡ್ ಸನ್ದು ಟ್ವಿಸ್ಟು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಮೇಡಮ್, ನಿಜಾಗ್ಲೂ ಹೇಳಿದ್ರೆ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ತನಕ ನಮಗೆ 1% ಬೋರ್ ಅನಿಸಿಲ್ಲ. ಎಲ್ಲರದು ಪರ್ಫಾರ್ಮೆನ್ಸ್ ಹೇಳ್ಬೋದು, ಎಲ್ಲರೂ ಕಷ್ಟಪಟ್ಟಿದ್ದಾರೆ ಮೂವಿಯಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜಾಗ್ಲೂ ಹೇಳ್ತಾ ಇದ್ದೀನಿ, ಆ್ಯಬ್ಸಲ್ಯೂಟ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಎಂಗೇಜಿಂಗ್ ಥರ ಐತೆ ಸಿನಿಮಾ. ಎಲ್ಲರದು ಪಾತ್ರ ಇರಲಿ, ಎಲ್ಲರದು 1% ಬೋರ್ ಹೊಡೆಯಲ್ಲ ಆ ಥರ ಐತೆ. ಸಾಂಗ್ಸ್ ಇರಲಿ, ಡೈರೆಕ್ಷನ್ ಟೀಮ್ ಇರಲಿ, ಇದು ಆರ್ಟ್ ಡೈರೆಕ್ಟರ್ದು ಇರಲಿ, ಎಲ್ಲರದು ಕಷ್ಟ ಸಿನಿಮಾಲ್ಲಿ ಕಾಣಿಸ್ತಾ ಇದೆ. ತುಂಬ ಅಂದರೆ ಎಕ್ಸ್ಟ್ರೀಮ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಆ ಥರ ಐತೆ. ಪರ್ಫೆಕ್ಟ್ ಸಿನಿಮಾ ಇದು. ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮ್ಮದು ಇಂಡಸ್ಟ್ರಿ ತುಂಬ ಬೇರೆ ಲೆವೆಲ್ ಹೋಗುತ್ತೆ ಅಂತ ನಮ್ಮದು ಇದು ಐತೆ. ಅದು ಬಿಟ್ಟರೆ ನಮ್ಮ ಫ್ರೆಂಡ್ ಹೇಮಂತ್ ಬಗ್ಗೆ ಹೇಳಿದ್ರೆ, ಅವ್ರದ್ದು ಡೆಡಿಕೇಶನ್ ನಾನು 5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರದ್ದು ಡೆಡಿಕೇಶನ್ ಡೇ ಬೈ ಡೇ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವ್ರದ್ದು ತುಂಬ ಅಂದರೆ ತುಂಬ ಪ್ಯಾಷನ್ಗೋಸ್ಕರ, ಜನಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಆ ಥರ ಈ ಕಡೆ ಬಂದಿರೋದವನು. ಪಕ್ಕಾ ಮೂವಿ ತುಂಬ ಚೆನ್ನಾಗಿದೆ ಮೂವಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ವಾಚ್ ಇಟ್ ಇನ್ ದ ಥಿಯೇಟರ್ಸ್ ಓನ್ಲಿ. ಆ್ಯಕ್ಚುಲಿ ನಾವಿಲ್ಲಿ ವಿ ಆರ್ ಫ್ರೆಂಡ್ಸ್, ವಿ ಕೇಮ್ ಟು ಎನ್ಕರೇಜ್ ಹೇಮಂತ್, ಬಟ್ ವಿ ವಾಕಿಂಗ್ ಔಟ್ ಆಸ್ ಹಿಸ್ ಬಿಗ್ಗೆಸ್ಟ್ ಫ್ಯಾನ್. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕನ್ನಡ ಮೂವೀಸಿಗೆ ಎನ್ಕರೇಜ್ ಮಾಡಿ, ಬಂದು ಪ್ಲೀಸ್ ಥಿಯೇಟ್ರಲ್ಲಿ ನೋಡಿ. ಐ ಡೋಂಟ್ ನೋ, ಲೈಕ್ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಇಟ್. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಎಸ್, ಹೌದು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಹೇಮಂತ್ ಫಸ್ಟ್, ಲೈಕ್ ಇಟ್ಸ್ ಹಿಸ್ ಡೆಬ್ಯೂ ಮೂವಿ, ಬಟ್ ಒಂದು ಕಡೆನೂ ಅವರು ಲೈಕ್ ಫಸ್ಟ್ ಟೈಮರ್ ಅಂತ ಅನಿಸ್ಲೇ ಇಲ್ಲ. ಹಿ ವಾಸ್ ಸೋ ಗುಡ್ ಅಟ್ ಹಿಸ್ ಕ್ರಾಫ್ಟ್ ಆ್ಯಂಡ್ ಆರ್ಟ್. ತುಂಬ ಖುಷಿ ಆಯಿತು ನೋಡಿ. ಚೆನ್ನಾಗೈತೆ, ಮಸ್ತಾಗೈತೆ ಮೂವಿ. ಈ ವಿಲನ್ದು ಬಾಬಿ ಅವ್ರ ಆ್ಯಕ್ಟಿಂಗ್ ಮಸ್ತಾಗೈತೆ. ಬರೀ ಡ್ರಗ್ಸ್ ಬಗ್ಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಂ, ಒಳ್ಳೆ ಸಿನಿಮಾ ಮಾಡ್ಬೋದು. ಮತ್ತೆ ಚೆನ್ನಾಗಿದೆ.